ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ತುಂಬ ಜನಕ್ಕೆ ನನ್ನ ಒಂದು ಮೇಕಿಂಗ್ ವಿಡಿಯೋ ನೋಡೋಕ್ಕೆ ಇಷ್ಟ, ಸೊ ಅದಕ್ಕೋಸ್ಕರ ಇದೊಂದು ಮೇಕಿಂಗ್ ವಿಡಿಯೋ ಮಾಡೋಣ ಅಂತ ನಾನು ಇವತ್ತೊಂದು ಮೇಕಪ್ ಲುಕ್ನ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಈ ಒಂದು ರೀಲ್ ಜಸ್ಟ್ ಮೇಕಪ್ ಲುಕ್ ಆಗಿರೋಲ್ಲ, ಒಂದು ಸ್ಟೋರಿ ಥರ ಮಾಡೋಣ ಅಂತ. ಇದೊಂದು ನಾನು ಸೀರೀಸ್ ನೋಡಿದ್ದೀನಿ ಆಯಿತಾ, ಕೊರಿಯನ್ ಸೀರೀಸ್. ಸೊ ಐ ಥಾಟ್ ಇದ್ರದ್ದೊಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ ಯಾವ ರೀತಿ ಬರುತ್ತೆ ಅಂತ. ಆ್ಯಂಡ್ ಇದರಲ್ಲಿ ಒಂದು ಚೂರು ನನ್ನದೇ ಆದಂಥ ಟಚ್ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಐ ಹೋಪ್ ಚೆನ್ನಾಗಿರುತ್ತೆ ಅಂತ. ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ, ಹೋಗಿ ನೋಡ್ಬೋದು. ಆ್ಯಂಡ್ ಯಾ, ಲೆಟ್ಸ್ ಸ್ಟಾರ್ಟ್. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಇದ್ರದ್ದು ಒಂದು ಟ್ಯುಟೋರಿಯಲ್ ಥರ ಆಗುತ್ತೆ. ಸೊ ಮೇ ಬಿ ಇಟ್ ವಿಲ್ ಹೆಲ್ಪ್ ಯು ಆಲ್. ಆ್ಯಂಡ್ ನಾನು ಮಾಡ್ತಿರೋಂಥ ಲುಕ್ ಯಾವುದು ಅಂದರೆ ಇಟ್ ಈಸ್ ದಿಸ್. ಇಲ್ಲಿ ನಿಮಗೆ ಪಿಕ್ಚರ್ ಹಾಕಿರ್ತೀನಿ ನೋಡಿ. ಆ್ಯಂಡ್ ಯಾ, ಇದೊಂದು ಚೂರು ಆ್ಯಕ್ಚುಲಿ ನನಗೆ ಏನು ಹೇಳ್ತಾರೆ, ಸ್ವಲ್ಪ ಏನು ಹೇಳ್ತಾರೆ, ಟ್ರಿಕ್ಕಿ ಆಗಿದೆ. ಬಟ್ ಮಾಡ್ಬೋದು, ಇಟ್ ಈಸ್ ಈಸಿ. ಸೊ ಮಾಡೋಣ ಆಯಿತಾ. ಹಾಗೆ ನನಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್ ಏನಂದರೆ ಕ್ರೈಲಾನ್ದು ಇದು ಆರ್ಟೆಕ್ಸ್ ಅಂತ ಹೇಳ್ತಾರೆ. ಸೊ ಆರ್ಟೆಕ್ಸ್ ಹೇಗೆ ಅಂದರೆ ಯು ಕ್ಯಾನ್ ಮಿಕ್ಸ್ ಇಟ್ ಅಪ್ ಆ್ಯಂಡ್ ಮೇಕ್ ಇಟ್ ಲೈಕ್ ಯುವರ್ ಸ್ಕಿನ್. ಆ್ಯಂಡ್ ಅದರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ನಿಮಗೆ ಈ ಗಾಯ ಥರ ಎಲ್ಲ ತೋರಿಸ್ತಾರೆ ಗೊತ್ತಾ ಈ ಮೂವೀಸಲ್ಲೆಲ್ಲ, ಸೊ ಅದಕ್ಕೆಲ್ಲ ಇದೇ ಥರದ್ದೇ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡೋದು. ಬಟ್ ಏನು ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ನಾನು ಇದನ್ನು ಯೂಸ್ ಮಾಡ್ತೀನಿ ಬಿಕಾಸ್ ಹಾಲಿವುಡೆಲ್ಲ ಈ ಥರ ಹಾಕೋದು. ಸೊ ಐ ಮೀನ್ ಇದೇ ಪ್ರಾಡಕ್ಟ್ಸ್ನ ತುಂಬ ಯೂಸ್ ಮಾಡೋದು. ಐ ಆಮ್ ಯೂಸಿಂಗ್ ದಿಸ್. ಹಾಗೆ ಅದ್ರ ಜೊತೆ ನನ್ನ ಹತ್ರ ಲ್ಯಾಟಿಕ್ಸ್ ಅಂತ ಇದೆ. ದಿಸ್ ಈಸ್ ಅ ಗ್ಲೂ ಟು ಸ್ಟಿಕ್. ಈ ಥರದ ಒಂದು ಏನಾದ್ರು ಇದ್ದರೆ ಸ್ಟಿಕ್ ಅದು ಯೂಶ್ವಲಿ ಹಾಗೆ ಸ್ಟಿಕ್ ಆಗುತ್ತೆ. ಬಟ್ ಮೇಕಪ್ ಹಾಕಿ ಅದ್ರ ಮೇಲೆ ಸ್ಟಿಕ್ ಮಾಡೋಕ್ಕಾಗಲ್ಲ. ನಾನು ಲಾಸ್ಟ್ ಟೈಮ್ ಒಂದು ಬಟರ್ಫ್ಲೈ ಮಾಡಿದ್ನಲ್ಲ, ಅದು ಆ್ಯಕ್ಚುಲಿ ಮೇಕಪ್ ಹಾಕಿದೆ. ಮೇಕಪ್ ಹಾಕಿದ್ದಕ್ಕೆ ಅದ್ರ ಮೇಲೆ ಅದು ಕೂರ್ತಾ ಇರಲಿಲ್ಲ. ಬಟ್ ಈ ಸಲ ಹಾಗೆ ಬೇರೆ ಫೇಸ್ ಮೇಲೆ ಹಾಕ್ತಾಯಿದ್ದೀನಿ. ಸೊ ಐ ಹೋಪ್ ಅದು ಕೂತ್ಕೊಳ್ಳುತ್ತೆ ಅಂತ. ಬಟ್ ಯಾ, ಲೆಟ್ಸ್ ಸಿ. ಹೇಗೋ ನನಗೆ ಈ ಒಂದು ಮೇಕಪ್ ಲುಕ್ಗೆ, ಈ ಒಂದು ಕ್ರಿಯೇಟಿವ್ ಲುಕ್ಗೆ ಮೇಕಪ್ ಬೇಕಾಗಿಲ್ಲ ಅಷ್ಟು. ಜಸ್ಟ್ ಐ ಮೇಕಪ್ ಮಾತ್ರ ಒಂದು ಚೂರು ಬೇಕು. ಸೊ ಅದೊಂದು ಮಾಡ್ಕೊಳ್ಳೋಣ ಅಷ್ಟೇ ಅಂತ. ಆ್ಯಂಡ್ ಡೈರೆಕ್ಟ್ ನಾವು ಕನ್ಸೀಲರ್ ಹಾಕೋಲ್ಲ, ಡೈರೆಕ್ಟ್ ಐ ಮೇಕಪ್ಗೆ ಇಲ್ಲ ಚೂರು ಕನ್ಸೀಲರ್ನ ಹಾಕೋಣ. ಬಿಕಾಸ್ ಚೂರು ಕಾಣಿಸ್ತಾ ಇದೆ, ಚೂರು ಕಾಣಿಸ್ತಾ ಇದೆ. ಸೊ ಅದನ್ನು ಹಾಕೋಣ ಆಯಿತಾ. ಯಾ, ಸೊ ಅಷ್ಟೇ ಸಾಕು, ಜಾಸ್ತಿ ಏನು ಬಿಟ್ಟರೆ ಈ ಕಡೆ ಅಲ್ಲ. ಬಿಕಾಸ್ ನಮಗೆ ತುಂಬ ಇದನ್ನು ಹಾಕೋದಿದೆ. ಆ್ಯಂಡ್ ಸೊ ಜಸ್ಟ್ ನಮಗೆ ಬ್ಲ್ಯಾಕು ಅದು ಇದು ಆ ಥರದಷ್ಟೇ ಹೋಗ್ಸೋಣ. ಅದನ್ನು ಬಿಟ್ಟರೆ ಏನೋ ಬೇಡ. ಆ್ಯಕ್ಚುಲಿ ಬಿಫೋರ್ ವೀಡಿಯೋನ ನಾನು ಆಮೇಲೆ ತೊಗೊಳ್ಳೋಣ ಅಂತ, ಈಗ ಜಸ್ಟ್ ಆಫ್ಟರ್ ವೀಡಿಯೋನ ತೊಗೋತಾ ಇದ್ದೀನಿ. ಬಿಕಾಸ್ ಟೈಮ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಮಾಡಿದ್ರೆ ಮೇ ಬಿ ಅದು ಫಸ್ಟ್ ಒಂದೆಲ್ಲ ನಾಳೆನೂ ಮಾಡ್ಬೋದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಫುಲ್ ವೀಡಿಯೋನೇ SFX ಇರೋದು. ಸೊ ಐ ಥಿಂಕ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕೈಗೂ ಮೇಕಪ್ ಮಾಡ್ಕೋಬೇಕಿದೆ, ಅದು ಆಮೇಲೆ ಮಾಡೋಣ. ಫಸ್ಟ್ ಇದನ್ನು ಮುಗಿಸೋಣ. ಸೊ ನಾವು ಜಸ್ಟ್ ಇದಕ್ಕೆ ಮಾತ್ರ ಹಾಕೋತಾ ಇದ್ದೀವಿ. ಆದಷ್ಟು ಸಿಂಪಲಾಗಿ ಇಡೋಣ. ಬಿಕಾಸ್ ಇದೊಂದು ವಿಯರ್ಡ್ ಕ್ರಿಯೇಟಿವ್ ಮೇಕಪ್ ಆಗಿರೋದ್ರಿಂದ ನಾವು ಏನು ಮೇಕಪ್ ಮಾಡೋಕ್ಕೆ ಅನ್ಸಲ್ಲ. ಜಸ್ಟ್ ನಾವು ಅದನ್ನ ಸ್ಟಿಕ್ ಮಾಡೋದೇ ಇರೋದು. ಲೆಟ್ಸ್ ಗೋ ಆನ್ ವಿತ್ ಒಂಚೂರು ಬ್ರೌನ್ ಶೇಡ್ ಕೊಡೋಣ. ಬಿಕಾಸ್ ಅವಳು ಒಂಚೂರು ಬ್ರೌನಿಶ್ ಕೊಟ್ಟಿದ್ದಾರೆ ಆಯಿತಾ. ಸೊ ಐ ಥಿಂಕ್ ವಿಲ್ ಗಿವ್ ಬ್ರೌನ್. ಹಂಗನ್ಸುತ್ತೆ ಇದು ಬೇಗ ಆಗುತ್ತೆ ಅಂತ, ನೋಡೋಣ. ಯಾ, ಐ ಥಿಂಕ್ ಇಷ್ಟು ಬ್ರೌನ್ ಸಾಕು ಅನಿಸುತ್ತೆ. ಅಷ್ಟೇ ಮಾಡಿರೋದು. ಹಾಗೆ ನಮಗೆ ನೆಕ್ಸ್ಟ್ ಬೇಕಾಗಿರೋಂಥದ್ದು ಒಂಚೂರು ಲೈನರ್, ಕಾಜಲ್. ಬ್ರೌನ್ ಕಾಜಲ್ನ ಹಾಕ್ತಾಯಿದ್ದೀವಿ. ಬ್ರೌನ್ ಕಾಜಲ್ ಹಾಕಿದ್ರೆ ಕಣ್ಣೇನು ಚಿಕ್ಕದಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ಬ್ರೌನೇ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಹಾಕಿದಾಗ ಚಿಕ್ಕದಾಗಿ ಕಾಣಿಸುತ್ತೆ ಆಯಿತಾ ಕಣ್ಣು. ಅದಕ್ಕೋಸ್ಕರ ಮಸ್ಕಾರ. ಆದರೂ ಈ ಒಂದು ಮೇಕಪ್ ಲುಕ್ ಎಷ್ಟು ವಿಯರ್ಡ್ ಕ್ರಿಯೇಟಿವ್ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನಂಗೆ ಅದ್ರ ಸ್ಟೋರಿ ಇಷ್ಟ ಆಯಿತು. ಅಂದರೆ ನಂಗೆ ಆ ಥರ ಒಂದು ಥ್ರಿಲ್ಲರ್, ಕ್ರಿಯೇಟಿವ್ ಈ ಥರ ಎಲ್ಲ ಇಷ್ಟ ಆಗುತ್ತೆ ಆಯಿತಾ ಮೂವೀಸ್. ನನಗೆ ರಾಮ್ ಕಾಮ್ ಅಷ್ಟು ಇಷ್ಟ ಆಗೋಲ್ಲ. ನನಗೆ ಈ ಥರ ಥ್ರಿಲ್ಲರ್ ಮತ್ತು ಫ್ಯಾಂಟಸಿ ಆ ಥರದ್ದು ಇಷ್ಟ ಆಗುತ್ತೆ. ಮತ್ತು ಸೈಂಟಿಫಿಕ್, ಹಾಗೆ ಹಾರರ್
ಓಕೆ, ಈಗ ಐ ಮೇಕಪ್ ಮುಗ್ದಿದೆ. ಅಷ್ಟೇನು ಮಾಡಿಲ್ಲ, ಜಸ್ಟ್ ಲೈಟ್ ಅಷ್ಟೇ, ಬಿಕಾಸ್ ಅದರಲ್ಲಿ ಅಷ್ಟಿಲ್ಲ. ಸೊ ಐ ಥಾಟ್ ಐ ವಿಲ್ ಕೀಪ್ ಇಟ್ ಸಿಂಪಲ್ ಅಂತ ಹೇಳಿ ಇಷ್ಟೇ ಮಾಡಿರೋದು. ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ. ಸೊ ಓಕೆ, ಈಗ ನಮಗೆ ಆ ಒಂದು ಸ್ಕಿನ್ ಮಾಡೋಕ್ಕೆ ಬೇಕಾಗಿರೋದು ಪ್ರಾಡಕ್ಟ್ಸ್ ಅಂದರೆ ಟೂಲ್ಸ್ ಏನಂದರೆ ಈ ಒಂದು ಪ್ಲೇಟ್, ಹಾಗೆ ಈ ಒಂದು ಸ್ಕೂಪಿಂಗ್ ಅಷ್ಟೇ, ಸ್ಕೂಪ್ ಮಾಡೋಕ್ಕೆ ಪ್ರಾಡಕ್ಟ್ನ, ಹಾಗೆ ಎಲ್ಲ ಇದೆಲ್ಲ ಆ್ಯಕ್ಚುಲಿ ನಾನೇ ಕಲ್ತಿದ್ದು ಗೊತ್ತಾ. ಕಾಂಪೊನೆಂಟ್ ಬಿ, ದಿಸ್ ಇಸ್ ಕಾಂಪೊನೆಂಟ್ ಎ. ನಾನು ಒಂದ್ಸಲ ಇದನ್ನ ತರಿಸಿ, ಇದು ಹೇಗೆ ಅಂದರೆ ಕ್ಲೋಸ್ ಮಾಡಿಲ್ಲ ನಾನು ಗಟ್ಟಿಯಾಗಿ, ಫುಲ್ ಡ್ರೈ ಆಗೋಗಿತ್ತು. ಬೇಗ ಅದನ್ನ ಕ್ಲೋಸ್ ಮಾಡಬೇಕು, ಯೂಸ್ ಮಾಡಿದ್ಮೇಲೆ ಯು ಹ್ಯಾವ್ ಟು ಕ್ಲೋಸ್ ಇಟ್ ಟೈಟ್. ಸೊ ಇದು ಈ ಥರ ಒಂದು ಕನ್ಸಿಸ್ಟೆನ್ಸಲ್ಲಿ ಬರುತ್ತೆ. ನಾ ಹೇಗೆ ಅಂದರೆ 1:1 ಆ ಥರ ಯೂಸ್ ಮಾಡಬೇಕು. 1:1 ಥರ. ಸಿ ಇಟ್ಸ್ ಲೈಕ್ ದಿಸ್ 1:1. ಈಗ ನಮಗೆ ಫುಲ್ ಫೇಸ್ಗೆ ಆ ಕ್ರೀಮ್ ಅದು ಹಾಕಬೇಕಾಗಿರೋದು ಆಯಿತಾ. ಬಟ್ ಏನು ಮಾಡಬೇಕು ಅಂದರೆ ನಾವು ಸ್ವಲ್ಪನೇ ತೊಗೊಂಡು ಅಂಟಿಸ್ಬೇಕು. ಯಾಕೆ ಅಂದರೆ ಇದು ಬೇಗ ಡ್ರೈ ಆಗೋಗುತ್ತೆ. ಸೊ ಈಗ ಕಾಂಪೊನೆಂಟ್ ಬಿ, ಇದೊಂಥರ ಗ್ಲೂ ಥರ ಇರುತ್ತೆ, ಬಟ್ ಇದು ಗ್ಲೂ ಅಲ್ಲ. ಐ ಡೋಂಟ್ ನೋ ಇದು ಹೇಗೆ ಅಂತ. ಸೊ 1 ಸ್ಕೂಪ್, 2 ಸ್ಕೂಪ್, ಯಾ. ಸೊ 2 ಸ್ಕೂಪ್ ಹಾಕ್ಕೊಂಡಿದ್ದೀನಿ. And then let's just close this. Yeah, ಕೈ ಫುಲ್ ಆಗಿದೆ. ಓಕೆ, ಸೊ ಈಗ ನಾವು ಒಂದು ನಿಮಿಷ ತೋರಿಸ್ತೀನಿ. ಸೊ ಈ ಥರ ಇದೆ. ಯು ಹ್ಯಾವ್ ಟು ಜಸ್ಟ್ ಮಿಕ್ಸ್ ಇಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ತಕ್ಷಣ ಬೇಗ ಹಚ್ಚಬೇಕು. ಅದಾದಮೇಲೆ ಡ್ರೈ ಆದಮೇಲೆ ನಾವು ಅದನ್ನ ಏನು ಬೇಕಾದ್ರೂ ಮಾಡ್ಬೋದು. ಓಕೆ, ಈಗ ಅದು ಈ ಕನ್ಸಿಸ್ಟೆನ್ಸಿಲಿದೆ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಈಗ ಜಸ್ಟ್ ಅದನ್ನು ಸ್ಕೂಪ್ ಮಾಡ್ಕೊಳ್ಳೋಣ. ಸ್ಕೂಪ್ ದೆನ್ ಓಕೆ, ಈಗ ಫುಲ್ ಇದಾಯ್ತಾ. ಶಿಟ್, ಹಿಂಗೆ ಆಗೋದು ಅದು. ಸೊ ಅದಕ್ಕೆ ತುಂಬಾ ಬೇಗ ಹಾಕಬೇಕು, ಇಲ್ಲಾಂದರೆ ಡ್ರೈ ಆದರೆ ಹೋಯ್ತು, ಪ್ರಾಡಕ್ಟು ವೇಸ್ಟು. ಸೊ ನಾವು ಜಸ್ಟ್ ಈಗ ಫಸ್ಟು ಹಣೆಗೆ ಮಾತ್ರ ಹಾಕೋಣ. ಐಬ್ರೋಗೆ ಆಯಿತು, ಇಟ್ಸ್ ಓಕೆ. ಐ ಥಿಂಕ್ ಹಣೆಗೂ ಇದೆ, ಫುಲ್ ಇದೆ ಆ್ಯಕ್ಚುಲಿ. ಇಡೀ ಫೇಸಿಗೆ ಅವರು ಆ ಥರ ಹಾಕಿದ್ದಾರೆ. ಸೊ ಇದನ್ನು ಈ ಕಡೆಗೆ ಹಾಕೋಣ. ನಮ್ಮ ಹತ್ರ ಒಂದು ಬ್ರಷ್ ಇದೆ. ಈ ಬ್ರಷಿಂದ ಜಸ್ಟ್ ನಾವೊಂದು ಹೋಲನ್ನು ಮಾಡೋಣ. ಹೀಗೆ ಸಿ ಆನ್ ದ ಹೋಲ್ ಬರಬೇಕು. ತೋರಿಸ್ತೀನಿ ಒಂದು ನಿಮಿಷ, ಫುಲ್ ಕಂಪ್ಲೀಟ್ ಆದಮೇಲೆ. ಸಿ ಆ ಒಂದು ಹೋಲ್ ಕಾಣಿಸಿದ, ಅದು ನಮಗೆ ಬೇಕಿರೋದು. ಆ್ಯಂಡ್ ಈಗ ಐ ಥಿಂಕ್ ನಮಗೆ ಇಲ್ಲೆಲ್ಲ ಬೇಕಾಗಿಲ್ಲ, ಇಲ್ಲೊಂದು ಚೂರು ಬೇಕಾಗಿದೆ ಆಯಿತಾ. ಸೊ ಮತ್ತೆ ಇನ್ನೊಂದು ಸಲ ಸೇಮ್ ಪ್ರೊಸೀಜರ್ನ ಮಾಡಬೇಕು. ಸೊ ಈಗ ಇದು ಡ್ರೈ ಆಗಿದೆ. ಮತ್ತು ಸೊ ಈಗ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಹತ್ರ
ಈ ಒಂದು ಐ ಶ್ಯಾಡೋ ಇದೆಯಲ್ಲ, ಸೊ ಈ ಒಂದು ಐ ಶ್ಯಾಡೋದಲ್ಲಿ ನಮ್ಮ ಸ್ಕಿನ್ ಕಲರ್ನ ತೊಗೊಂಡು ಜಸ್ಟ್ ಎಲ್ಲ ಕಡೆನೂ ಡ್ಯಾಬ್ ಮಾಡ್ತಾ ಬರೋಣ. ನಮ್ಮ ಒಂದು ಸ್ಕಿನ್ ಥರನೇ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಇದನ್ನ ಹಾಕೋದು. ಸೊ ನಮ್ಮ ಮುಂದಿನ ಸ್ಟೆಪ್ ಏನು ಅಂದರೆ, ಈ ಒಂದು ಬ್ರಷಿಂದನೇ ಒಂಚೂರು ಬ್ರೌನ್ ತೊಗೊಳ್ಳೋಣ. ಓಕೆ, ಒಂದು ನಿಮಿಷ ತೋರಿಸ್ತೀನಿ ಅದನ್ನು. ಇಲ್ಲಿ ಒಂದು ಬ್ರೌನ್ ಇದೆ, ಸೊ ಲೈಟೆಸ್ಟ್ ಬ್ರೌನ್ ಚೂರು ಡಸ್ಟ್ ಮಾಡೋಣ. ಜಸ್ಟ್ ಚೂರು ಡ್ಯಾಬ್ ಮಾಡ್ತಾ ಬರೋಣ. ಬಿಕಾಸ್ ನೆಕ್ಸ್ಟ್ ನಾವು ಬ್ಲಡ್ ಹಾಕ್ತೀವಿ ಆಯಿತಾ ಆ ಜಾಗದಲ್ಲಿ, ಸೊ ಅದು ಅನ್ಯಾಚುರಲ್ ಆಗಿ ಕಾಣಿಸ್ಬಾರ್ದು. ಸೊ ಅದಕ್ಕೋಸ್ಕರ ಚೂರು ಬ್ರೌನ್ನ ಹಾಕೋಣ ಆಯಿತಾ. ಸೊ ಈಗ ಇನ್ಫೆಕ್ಟೆಡ್ ಸ್ಕಿನ್ ಥರ ಕಾಣಿಸ್ತಿದೆ. ಈಗ ಏನು ಮಾಡಬೇಕು ಅಂದರೆ, ನಮ್ಮ ನೋಸ್ ಪಾರ್ಟ್ ಹಾಗೆ ಈ ಕಡೆ ಪಾರ್ಟ್ ಇಲ್ಲೆಲ್ಲ ಏನಿದೆ ಅಲ್ಲಿಗೆಲ್ಲ ನಾವು ಈ ಒಂದು ಫೌಂಡೇಶನ್ ಎಕ್ಸ್ಪೈರಿ ಡೇಟ್ ಚೆಕ್ ಮಾಡೋಣ. ಫೌಂಡೇಶನ್ ಪ್ಯಾಲೆಟ್ ಇದೆ. ಸೊ ಇದರಲ್ಲಿ ಒಂದು ಬ್ರೌನ್ ಶೇಡ್ನ ನಾವೀಗ ಇದೇನಿದೆ ಈ ಬ್ರಷ್ ಹಿಂದಿನ ಭಾಗದಿಂದ ಈ ಥರ ತಗೊಂಡು ಐ ಥಿಂಕ್ ನಾವು ಇದ್ರನ್ನು ಯೂಸ್ ಮಾಡೋಣ. ಯಾಕಂದರೆ ನನಗೆ ಆ ಸೆಂಟರ್ಲಿ ಅದೊಂದು ಹೋಲ್ ಥರ ಕಾಣಿಸ್ತಿದೆಯಲ್ಲ, ಸೊ ನನಗೆ ಅದು ಬೇಕು. ಡಿಸೈನ್ ಥರ ಇದೆ, ಸೊ ನಮ್ಗೆ ಅದು ಬೇಕು. ಅದಕ್ಕೋಸ್ಕರ ವಿಲ್ ಡೂ ಇಟ್ ವಿತ್ ದಿಸ್ ಆ್ಯಂಡ್ ಇಟ್ಸ್ ಪರ್ಫೆಕ್ಟ್. ತೋರಿಸ್ತೀನಿ ಆಯಿತಾ. ಸೊ ಫಸ್ಟ್ ಒಂದು ಕಡೆ ಮಾಡಿ ನೋಡೋಣ, ಇಲ್ಲಿ ಮಾಡಿ ನೋಡೋಣ. ಪರ್ಫೆಕ್ಟ್. ಅದು ಬೇಕು ನಮಗೆ. ಆ್ಯಕ್ಚುಲಿ ಇನ್ನೊಂದು ಚೂರು ಫುಲ್ ಇನ್ಫೆಕ್ಟೆಡ್ ಮರಿ ಉಂಟಾನೆ. ಓಕೆ, ಸೊ ನೋಡಿ ಇಷ್ಟ ಆಗಿದೆ. ಐ ಹೋಪ್ ಇಟ್ ಈಸ್ ಇನ್ಫೆಕ್ಟೆಡ್. ಹಾಕಬೇಕಿದೆ, ಬಟ್ ಅದಕ್ಕೂ ಮುಂಚೆ ನಾನು ಊಟ ಮಾಡ್ಕೊಂಬಂದ್ಬಿಡ್ತೀನಿ. ಇಟ್ಸ್ ಆಲ್ರೆಡಿ 8:30 ಆಯಿತಾ. ಸೊ ತಿನ್ಕೊಂಡು ವಾಪಸ್ ಬರ್ತೀನಿ. ಅದಾದಮೇಲೆ ಬ್ಲಡ್ ಹಾಕಿದ್ರೆ ಆ ಒಂದು ಎಫೆಕ್ಟ್ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ಡಿನ್ನರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದೋಸೆ ಹಾಗೂ ಪನ್ನೀರ್ ಬುರ್ಜಿ. ಆ ಪನ್ನೀರ್ ಬುರ್ಜಿ ನನಗೆ ಫೇವ್ರೆಟ್ ಆ್ಯಂಡ್ ಪ್ರೋಟೀನ್ ಬೇಕಲ್ವ, ಸೊ ಐ ಥಾಟ್ ಐ ಹಿಟ್ ದಿಸ್. ಆ್ಯಂಡ್ ತಿಂತ ಇದೇ ಒಂಚೂರು ಲೂಸ್ ಆದಂಗೆ ಅನ್ನಿಸ್ತಾ ಇದೆ. ಬಟ್ ದಟ್ಸ್ ಓಕೆ, ವಿಲ್ ಡೂ ಇಟ್ ಆಫ್ ಅಲ್ಲ. ಸೊ ಜಾಸ್ತಿ ಜೋರಾಗಿ ಮಾತಾಡಬಾರ್ದು. ಇದನ್ನೆಲ್ಲ ಶೇಕ್ ಮಾಡಿಕೊಂಡು ಮಾಡಿದ್ರೆ ಇದೆಲ್ಲ ಬಿದೋಗುತ್ತೆ. ಸೊ ನಮ್ಮ ಹತ್ರ ಬ್ಲಡ್ ಇದೆ. ಸೊ ಅಂದರೆ ನನ್ನ ಹತ್ರ 3 ಟೈಪ್ಸ್ ಆಫ್ ಬ್ಲಡ್ ಇದೆ. ಸೊ ಇದೇನಿದೆ ಸ್ವಲ್ಪ ತಿಕ್ಕಿದೆ, ಇನ್ನೊಂದಿದೆ ದಟ್ ಈಸ್ ವೆರಿ ವಾಟ್ರಿ, ಆ್ಯಂಡ್ ಇನ್ನೊಂದಿದೆ ಊಂಡ್ ಕ್ರಿಯೇಟ್ ಮಾಡೋಕ್ಕೆ ದಟ್ ಈಸ್ ವೆರಿ ಮಚ್ ಥಿಕ್ ಆ್ಯಂಡ್ ದಿಸ್ ಇಸ್ ಮೀಡಿಯಮ್. ನಾನು ಅದಕ್ಕೆ ಮೀಡಿಯಮ್ ತೊಗೋತಾ ಇದ್ದೀನಿ. ಆ ಕಡೆ ಲಿಕ್ವಿಡ್ ಅಲ್ಲ, ಈ ಕಡೆ ತಿಕ್ಕು ಅಲ್ಲ. ಸೊ ಆ ಥರ ಒಂದು ಕನ್ಸಿಸ್ಟೆಂಟಲ್ಲಿ ಬ್ಲಡ್ನ ತೊಗೊಂಡಿದ್ದೀನಿ. ಅಂದರೆ ದಿಸ್ ಇಸ್ ನಾಟ್ ಬ್ಲಡ್, ದಿಸ್ ಇಸ್ ಅ ಸ್ಪೆಷಲ್ ಎಫೆಕ್ಟ್ ಬ್ಲಡ್, ಸೊ ಇಟ್ಸ್ ಡೂಪ್ಲಿಕೇಟ್. ಇದನ್ನು ಈಗ ನಾವು ಈ ಒಂದು ಇದಕ್ಕೆ ಪೋರ್ ಮಾಡ್ಕೊಳ್ಳೋಣ. ಇಷ್ಟು ಸಾಕು, ಸ್ವಲ್ಪ ಸಾಕು. ಸೊ ನೋಡಿ ಇದು ಯಾವ ಥರ ಕಾಣಿಸುತ್ತೆ ಅಂತ ಈ ಥರ ಇರುತ್ತೆ ಅಷ್ಟೇ. ನನ್ನ ಹತ್ರ ಈ ಒಂದು ಸ್ಪಾಂಜ್ ಇದೆ, ಸ್ಪಾಂಜ್ ಬ್ರಷ್. ಸೊ ಇದರಿಂದ ಒಂಚೂರು ಈ ಒಂದು ಬ್ಲಡ್ನ ತಗೊಂಡು ಲೆಟ್ಸ್ ಜಸ್ಟ್ ಡ್ಯಾಬ್ ಇಟ್ ಆಯಿತಾ. ಆ ಒಂದು ಎಫೆಕ್ಟ್ನ ಕೊಡಲಿ ಅಂತ. ಇದನ್ನು ಆ್ಯಕ್ಚುಲಿ ನಾವು ಫುಲ್ ಫೇಸ್ಗೆ ಹಾಕೋಣ, ಯಾಕೆಂದರೆ ಸೂಪರಾಗಿ ಕಾಣಿಸುತ್ತೆ ಎಫೆಕ್ಟ್ ಅಂತ. ದಿಸ್ ಸ್ಮೆಲ್ಸ್ ನೈಸ್. ಸ್ಮೆಲ್ ಚೆಂದ ಇದೆ ಇದ್ರದ್ದು.
ಗೊತ್ತಾಯ್ತಲ್ಲ, ಲೈಕ್ ಮೂವೀಸಲ್ಲೆಲ್ಲ ಎಫೆಕ್ಟ್ಸು ಅದೇ ಥರ. ಓಕೆ, ಸೊ ಇಟ್ಸ್ ನೈಸ್. ಐ ಥಿಂಕ್ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈಗ ನಮಗೆ ಇನ್ನೊಂದು ಚೂರು ಸ್ಪೆಷಲ್ ಎಫೆಕ್ಟ್ ಏನು ಕೊಡಬೇಕು ಅಂದರೆ, ಒಂದು ನಿಮಿಷ, ನಾವೊಂದು ಸ್ಮಾಲ್ ಬ್ರಷ್ ತೊಗೋತಾ ಇದ್ದೀವಿ. ಸೊ ಬ್ಲ್ಯಾಕ್ ಕಲರ್ ಪೇಂಟ್ ಇದೆ ಆಯಿತಾ, ಅದೊಂದು ಚೂರು ತೊಗೊಂಡು ನಾವು ಇಲ್ಲಿ ನಾವು ಆಗಲೇ ಒಂದು ಹೋಲ್ ಮಾಡಿದ್ವಲ್ಲ ಆ ಒಂದು ಜಾಗದಲ್ಲಿ ಹಾಕೋಣ. ಆ ಥರ ಕಾಣಿಸ್ತಿದೆ. ಸೊ ಈಗ ಮುಗೀತು. ಈಗ ನೆಕ್ಸ್ಟು ಮತ್ತೆ ನಾವು ಒಂದು ಚೂರು ಬ್ಲಡ್ನ ತಗೊಂಡು ಆ ಬ್ಲ್ಯಾಕ್ ಏನು ಹಾಕಿದ್ವಿ ಆ ಜಾಗಕ್ಕೆ ಮಾತ್ರ ಹಾಕೋಣ. ಓಕೆ, ಇಷ್ಟು ಮುಗ್ದಿದೆ. ಆ್ಯಂಡ್ ಈಗ ನಾವು ಫ್ಲವರ್ಸ್ನ ಅನ್ಸೋಣ. ಅದಾದಮೇಲೆ ಮತ್ತೆ ಟಚಪ್ ಅಂದರೆ ಮತ್ತೆ ಇನ್ನೊಂದು ಚೂರು ಹಾಕಿ ಅದು ಡ್ರಾಪ್ಸ್ ಬರ್ತಾ ಇರೋ ಥರ ಮಾಡಬೇಕು. ಸೊ ಅದು ನಾವೇನು ಮಾಡೋಣ. ಸೊ ಈಗ ನಮ್ಮ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಸೊ ಹೇರ್ ಸ್ಟೈಲ್ ಈ ಥರ ಹಾಕೋತಾ ಇದ್ದೀನಿ, ಅದರೊಳಗೆ ಹಾಗೆ ಇರೋದು ಹೇರ್ ಸ್ಟೈಲ್. ಓಕೆ, ಸೋರ್ತಾ ಇರೋ ಥರ ಅನ್ನಿಸ್ತಿದೆ ಅಂತ ನನ್ನ ತಂಗಿಗೆ. ಇದೊಂದು ಚೂರು ಸೋರ್ತಾ ಇದೆ, ಆ್ಯಕ್ಚುಲಿ ಸೋರ್ತಾ ಇದೆ, ಪರವಾಗಿಲ್ಲ. ಕಂಬಿ ಇದೆ ಇರೋದು. ಈಗ ನಮಗೆ ಒಂದು ಗಾರ್ಡನ್ ಥರ ಲುಕ್ ಬೇಕು, ಅಷ್ಟೇ ಇರೋದು. ಸೊ ಏನೇನಿದೆ ಎಲ್ಲನೂ ಅಂಟಿಸ್ಕೊಂಡು ಹೋಗೋಣ. ಅವಳದು ತುಂಬ ಸನ್ಫ್ಲವರ್ಸ್ದು ಆ ಥರ ಇದೆ ಆಯಿತಾ, ಬಟ್ ಪರವಾಗಿಲ್ಲ ಅಲ್ಲ ನೈನಾ, ಒಟ್ಟಿನಲ್ಲಿ ಫ್ಲವರ್ ಅಷ್ಟೇ. ಸೊ ಈಗ ನಾವು ಬೂವ ಅಂಟಿಸ್ತಾ ಇಲ್ಲ. ಇದು ಲ್ಯಾಟೆಕ್ಸ್, ನೋಡೋಣ ಲ್ಯಾಟೆಕ್ಸ್ ಅಂಟತ್ತ ಅಂತ. ನೈನಾ ಗೈಸ್, ಇಲ್ಲಿ ನೋಡಿ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಥರ ಫೋಕಿಟ್ ನೈನಾ ಇದು ಮುಗ್ದಿದೆ ಆಯಿತಾ. ಈಗ ಇದು ಬೀಳೋ ಥರ ಅನ್ನಿಸ್ತಿದೆ, ಬೇಗ ಹೋಗಿ ಶೂಟ್ ಮಾಡ್ಕೊಂಬರ್ತೀನಿ. ಬೈ. ಗೈಸ್, ಎಲ್ಲ ಬಿಡೋಯ್ತು, ಬಟ್ ಆದರೂ ಶೂಟ್ ಮುಗೀತು. ಕನ್ಸಿ ಇದು ಆಫ್ಟರ್ ಮುಗೀತು. ಈಗ ಇನ್ನೂ ಬಿಫೋರ್ ಎಲ್ಲ ತೆಗಿಬೇಕು, ಅದು ಒಂದೊಂದೇ. ಈಗ ತೆಗ್ದು ಇದು ಮಾತ್ರ ಇರಬೇಕು, ಆ ಥರ ಎಲ್ಲ ಇದೆ. ಸೊ ಮುಗಿಸಿ ಬರ್ತೀನಿ. ಹೇಗೆ ಗೊತ್ತಾ, ಕೈಯಲ್ಲಿ ಕಲರೇ ಹೋಗಿರುತ್ತೆ, ಮುಖಕ್ಕೆಲ್ಲ ಹಚ್ಕೊಂಡ್ಬಿಟ್ಟಿದೆ, ಹೋಗಿಲ್ಲ ಅಂದ್ಕೊಂಡು. ಆದರೂ ಒಂದು ಚೂರು ಹೋಗಿಲ್ಲ. ಅದೊಂದು ಚಾರ್ಕೋಲ್ರ. ಇದು ಹೇಗಿದೆ, ಇದು ಫುಡ್ ಕಲರ್ ಆಯ್ತಾ, ಇದು ಮೌತ್ಗೆ ಹಾಕೋಂಥ ಕಲರ್. ಇದು ಲೈಕ್ ಬ್ಲಡ್, ಇಂಟರ್ನಲ್ ಬ್ಲಡ್ ಇದು. ಇದು ಹೋಗಲ್ಲ ಅನ್ಸುತ್ತೆ ಅಲ್ಲ, ಹೋಗಲ್ಲ ಗೈಸ್.
ನಾಳೆ ಬೆಳಗ್ಗೆಗೆ ಅನ್ಸುತ್ತೆ ಹೋಗೋದು. ಓಕೆ, ನೋಡೋಣ. ಈ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲ ಇದ್ದಾನ. ಬನ್ನಿ ಹೋಗುವ. ಆಯಿತು, ಶೂಟ್ ವಿಡಿಯೋ ಶೂಟ್ ಮುಗೀತು ಆ್ಯಂಡ್ ಮೇಕಪ್ ಎಲ್ಲ ತೆಗ್ದಾಯಿತು. ಆದರೂ ಒಂದು ಚೂರು ಆರೆಂಜ್ ಇಲ್ಲೆಲ್ಲ ಕಾಣಿಸ್ತದೆ, ಆರೆಂಜ್ ಅದು ಫುಡ್ ಕಲರ್ ಆಗಿರೋದ್ರಿಂದ ಹೋಗುತ್ತೆ, ನಾಳೆಗೆ ಹೋಗುತ್ತೆ. ಆ್ಯಂಡ್ ಕೈಯಲ್ಲೂ ಹಾಗೆ ಇದೆ ನೋಡಿ. ಓಕೆ, ಸೊ ಐ ಹೋಪ್ ನೀವು ಒಂದು ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ. ಹೋಗಿ ನೋಡಿ ಯಾರೆಲ್ಲ ನೋಡಿದ್ವು. ಆ್ಯಂಡ್ ಇದೇನು ಅಷ್ಟು ಕಷ್ಟ ಆಗಿಲ್ಲ, ಇಟ್ ವಾಸ್ ಈಸಿ ಓನ್ಲಿ. ಬಟ್ ಆದರೂ ಒಂಚೂರು ಕಷ್ಟ ಆಯಿತು, ಯಾಕಂದರೆ ಅದು ಅಂಟ್ಸೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಯಿತು. ಬಿಕಾಸ್ ಅದು ಆ ಫ್ಲವರ್ಸ್ ಎಲ್ಲ ಅಂತಾನೆ ಇರಲಿಲ್ಲ. ದಟ್ಸ್ ಓಕೆ. ಐ ಲವ್ ಕ್ರಿಯೇಟಿಂಗ್ ಸಮಥಿಂಗ್ ಕ್ರಿಯೇಟಿವ್ ಆ್ಯಸ್ ಆಲ್ವೇಸ್, ನಿಮ್ಗೆ ಗೊತ್ತು. ಆ್ಯಂಡ್ ಆ್ಯಂಡ್ ಏನು ಗೊತ್ತಾ, ನನಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಬೇಕಿದೆ. ಜಸ್ಟ್ ಪ್ರೇ ಫಾರ್ ಮೀ. ಆ್ಯಂಡ್ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಪ್ರೇಯರ್ಸ್ ನನ್ನ ಜೊತೆ ಇದ್ದರೆ ಸಾಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.